ಅಮ್ಮ ಅಮ್ಮ ನಾನು ಹುಡ್ದ ಬಾ ಅಲ್ವಾ ದೇವಸ್ಥಾನಕ್ಕೆ ಹೋಗಿರ್ಬೋದು. ಅಮ್ಮ ಅಮ್ಮ ಅಮ್ಮನ್ ಮಗ ಮಾ ಅತ್ತೆ ಇಲ್ಲ, ಎಲ್ಲೋಗಿದ್ದಾರೆ? ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೌದಾ, ಸರಿ ಹೋಗಿ ನಾನು ಒಂದು ಲೋಟ ನೀರು ತಗೊಂಬ. ಯಾಕೆ ತುಂಬಾ ಖುಷಿಯಾಗಿದ್ದೀರಿ? ಏನ್ ಹೇಳ್ತೆ ಕಣೆ, ಫಸ್ಟ್ ನೀನ್ ಹೋಗಿ ಅಮ್ಮಂದು ನಿಂದು ಬಟ್ಟೆ ಪ್ಯಾಕ್ ಮಾಡು. ಬಟ್ಟೆನಾ? ಯಾಕೆ? ಏನಂತ ಹೇಳಿ, ಅಮ್ಮ ಮಾಡಿದ ಪೂಜೆ ಫಲನೋ ಏನೋ, ನನ್ಗೆ US ಅಲ್ಲಿ ಕೆಲಸ ಸಿಕ್ತು, ಅದಕ್ಕೆ ಹೋಗೋಣ ಅಂತ. ಅಯ್ಯೋ ಹೌದಾ, ಎಂತ ಒಳ್ಳೆ ಸುದ್ದಿ ಕೊಟ್ರಿ. ಆದ್ರೆ ಆದ್ರೆ ಅಂದ್ರೆ ನಿಮ್ಮಮ್ಮ ಸೆಟ್ ಆಗ್ತಾರೋ ಇಲ್ವೋ? ಮೊದ್ಲೇ ಹಳ್ಳಿಯಿಂದ ಬಂದಿರೋರು, ನಿಮಗೆ ಗೊತ್ತಲ್ವಾ, ಅವ್ರು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ತುಂಬಾ ಕಷ್ಟಪಟ್ರು. ಹಂಗಂತ ಅಮ್ಮನ್ನು ಇಲ್ಲೇ ಒಬ್ಬಳನ್ನೇ ಬಿಟ್ಟು ನಾವಿಬ್ರೇ ಹೋಗಕ್ಕಾಗುತ್ತಾ? ನಮ್ಗೆ ಈ ಊರಲ್ಲಿ ಬೇರೆ ಯಾರು ಗೊತ್ತಿಲ್ಲ. ನೀನ್ ಒಪ್ಪೋದಾದ್ರೆ ಒಂದ್ ಸಜೆಸ್ಟ್ ಮಾಡ್ಲಾ ನಾನು? ಸಜೆಷನ್ ಹಾ, ಏನು? ನಿಮ್ಮಮ್ಮನ ಇಲ್ಲೇ ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗ್ಬಿಡಣ. ಏನು ವೃದ್ಧಾಶ್ರಮನ? ಸರಿ, ಫೋನ್ ಆದ್ರೂ ಟ್ರೈ ಮಾಡೋಣ. ಶರ್ಮ ಯಾರ ಕಾಲ್ ಟ್ರೈ ಮಾಡ್ತಾ ಇದೆಯಾ? ಇನ್ಯಾರಿಗೋ ಅಮ್ಮಂಗೆ ಎಷ್ಟು ಫೋನ್ ಟ್ರೈ ಮಾಡಿದ್ರು ನಾಟ್ ರೀಚಬಲ್ ಬರ್ತಾ ಇದೆ. ಯಾರ ಅಮ್ಮನಾ? ಛೇ, ಅಮ್ಮ ಇಲ್ವಲ್ಲ. ಇದೇ ಮೊದಲನೇ ವರ್ಷ ಅನ್ಸುತ್ತೆ ನಾನು ಅಮ್ಮ ಇಲ್ದಂಗೆ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಂತ ಇರೋದು. ಏನ ಈ ಕಡೆ? ಏನ್ ಬ್ಯಾಗ್ ತಗೊಂಡು ಅಮ್ಮನ್ ಕರ್ಕೊಂಡೆಲ್ಲ ಹೊರಟಿದ್ಯಾ? ಇಲ್ಲ ಕಣ, US ಅಲ್ಲಿ ಕೆಲಸ ಆಯ್ತಲ್ಲ. ಹೌದಾ? ಥ್ಯಾಂಕ್ ಯು. ಅದಕ್ಕೆ ಅಮ್ಮನ ಅಲ್ಲಿ ಕರ್ಕೊಂಡು ಹೋಗಕ್ಕಾಗಲ್ಲ ಅಂತ ಇಲ್ಲಿ ವೃದ್ಧಾಶ್ರಮಕ್ಕೆ ಸೇರ್ಸೋಣ ಅಂತ ಬಂದಿದ್ದೀನಿ. ಕೆಲಸ ಸಿಕ್ಕಿದ್ಮೇಲೆ ಎಷ್ಟು ಸ್ವಾರ್ಥಿಗಳಾಗ್ಬಿಡ್ತೀವಲ್ಲ. ನೀವು ಓದ್ಸಕ್ ಕಷ್ಟಪಟ್ಟಿದ್ದು ನಿಮ್ಮಮ್ಮ, ಆದ್ರೆ ನಿಮ್ಗೆ US ಅಲ್ಲಿ ಕೆಲಸ ಸಿಕ್ಕಿದ ತಕ್ಷಣ ಕರ್ಕೊಂಡು ಹೋಗ್ತಾ ಇರೋದು ಮಿಸಸ್. ನಿನಗೋಸ್ಕರ ನಿನಗೆ ಗೊತ್ತಿಲ್ದೇನೆ ಎಷ್ಟೋ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ನಿಮ್ಮಮ್ಮ. ಅದು ನಿನಗೆ ಗೊತ್ತಾಗಲ್ಲ. ಎಲ್ಲ ಇದ್ದಾಗ ಯಾವ್ದು ಗೊತ್ತಾಗಲ್ಲ ಕಣ, ಕಳ್ಕೊಂಡ್ಮೇಲೆ ಗೊತ್ತಾಗಲ್ಲ. ನಿನಗೆ ಅಷ್ಟೊಂದು ಕಷ್ಟ ಆದ್ರೆ ಹೇಳಪ್ಪ, ನಾನು ಕರ್ಕೊಂಡೋಗಿ ನೋಡ್ಕೊಂತೀನಿ ನಮ್ಮ ಅಮ್ಮನ ತರ. ಅವ್ರು ಹೇಳೋದ್ರಲ್ಲಿ ಏನ್ ತಪ್ಪೈತಪ್ಪ? ನನಗೆ ದೂರ ದೇಶದಲ್ಲಿ ಇರಕ್ ಆಗಲ್ಲ. ನಾ ಹೆಂಗೋ ಒಂಟಿ ಜೀವನ, ಎಲ್ಲೋ ಬದುಕಂತೀನಿ. ನನ್ನ ವೃದ್ಧಾಶ್ರಮ ಕಳ್ಸ್ಬಿಡ್ರಪ್ಪ. ಅಲ್ಲಮ್ಮ, ಜಾಸ್ತಿ ಮಾತ್ಬೇಡಪ್ಪ.
ಸಾರಿ ಅಮ್ಮ. ಎಷ್ಟೋ ಜನ ತಂದೆ ತಾಯಂದರು ತಮ್ಮ ಮಕ್ಕಳೇ ಪ್ರಪಂಚ ಅಂದ್ಕೊಂಡು ತಮ್ಮ ಜೀವನನೇ ಪಣಕ್ಕಿಟ್ಟು ನಮ್ಮ ಮಕ್ಕಳು ಈ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬೆಳೀಲಿ ಎಂದು ವಿದ್ಯಾಭ್ಯಾಸ ಕೊಡಿಸ್ತಾರೆ. ಆದರೆ ಈ ಸ್ವಾರ್ಥ ಪ್ರಪಂಚದಲ್ಲಿ ಕೊನೆಗೆ ಮಕ್ಕಳಿಂದ ತಂದೆ ತಾಯಿಗೆ ಸಿಗೋ ಬಹುಮಾನ ಇಷ್ಟೇ. ದಯಮಾಡಿ ಇನ್ನಾದರೂ ನಿಮ್ಮ ಕೆಟ್ಟ ಯೋಚನೆ ಲಹರಿಯನ್ನು ಬದಲಾಯಿಸಿ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ.